ಕ್ರಾಂತಿ ಸಮಾಚಾರಕ್ಕೆ ಸ್ವಾಗತ. ನಾನು ಜಾಫರ್ ನದಾಫ್. ಏನು ಹುಬ್ಳಿ ಮಹಾನಗರ ಪಾಲಿಕೆಯ ಒಳಗಡೆ LNT ಕಂಪನಿ ವಿರುದ್ಧ ಇವತ್ತು ಮಹಾನಗರ ಪಾಲಿಕೆ ಸದಸ್ಯರು ಕೂಡ ಇಲ್ಲಿ ಪ್ರತಿಭಟನೆ ಮಾಡ್ತಾ ಇರುವಂತದ್ದು. ಇಲ್ಲಿ ಅಧಿಕಾರಿಗಳನ್ನ ಬೀಗ ಹಾಕಿ ಕೂಡ ಇಲ್ಲಿ ಘೋಷಣೆ ಇರ್ತಾ ಅಧಿಕಾರಿಗಳ ವಿರುದ್ಧ ನೀರಿನ ತೊಂದರೆ ಆಗಿರೋದ್ರಿಂದ ಇವತ್ತು ಅದು ಪ್ರತಿಭಟನೆಯಲ್ಲಿ ಸ್ವತಃ ಶಿವ ಹಿರೇಮಠ ಆಗಿರ್ಬೋದು, ಪೂಜಪ್ಪ ಪೂಜಾರ್ ಆಗಿರ್ಬೋದು, ಸಾಕಷ್ಟು ಸದಸ್ಯರು ಕೂಡ ಇಲ್ಲಿ ಪ್ರತಿಭಟನೆ ಮಾಡಿ ಏನು ಅಧಿಕಾರಿಗಳನ್ನ ಬೀಗ ಆಗಿರುವಂತದ್ದು ಸಂಪೂರ್ಣವಾದ ದೃಶ್ಯವನ್ನ ನಿಮಗೆ ತೋರಿಸ್ತಾ ಇರುವಂತದ್ದು. ಹೀಗಾಗಿ LNT ಕಂಪನಿ ವಿರುದ್ಧ ಸ್ವತಃ ಸದಸ್ಯರು ಕೂಡ ಆಕ್ರೋಶ ವ್ಯಕ್ತಪಡಿಸಿರುವಂತದ್ದು ನಿಮಗೆ ಸಂಪೂರ್ಣವಾದ ದೃಶ್ಯವನ್ನ ನಿಮಗೆ ತೋರಿಸ್ತಾ ಇರುವಂತದ್ದು. ಹೀಗಾಗಿ ಅವರ ಬೇಡಿಕೆ ಏನು ಮತ್ತು ಅವರ ಏನು ನಿರಂತರವಾಗಿ ಏನು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅನ್ನೋದನ್ನ ಸಂಪೂರ್ಣವಾಗಿ ಅವರನ್ನ ಮಾತನಾಡ್ತಾ ಇರ್ತೀನಿ. ಮಹಾಪೌರರಾದಂತಹ ಶಿವ ಹಿರೇಮಠ ಅವರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತನಾಡ್ತಾ ಇರ್ತೀನಿ. ಸರ್, ಇವತ್ತು ಏನು LNT ವಿರುದ್ಧ ಇವತ್ತು ಪ್ರತಿಭಟನೆ ಮಾಡ್ತಿದ್ದಾರೆ, ಯಾವ ತರ ತೊಂದರೆ ಆಗ್ತಾ ಇದೆ ಅನ್ನೋದು ಸ್ವಲ್ಪ ಹೇಳ್ತೀವಿ ಸರ್. ಕಳೆದ 2019ರಿಂದ ಹುಬ್ಬಳ್ಳಿ ಧಾರವಾಡ ನಾಗರಿಕರಿಗೆ ಕುಡಿಯುವ ನೀರು ಸೌಲಭ್ಯವನ್ನು ಕಲ್ಪಿಸಿದ್ರು LNT ಅಧಿಕಾರಿಗಳು ವಿಫಲಾಗ್ಯಾರ. ಇವತ್ತೊಂದು LNT ಕಂಪನಿ 18ನೇ ಇಸ್ವಿ ತಗೊಂಡ್ಮೇಲೆ ಇವತ್ತು ಕೂಡ ಮುಂಚೆ 2 ದಿವಸಕ್ಕೊಮ್ಮೆ ಹುಬ್ಬಳ್ಳಿ ಧಾರವಾಡ ನಾಗರಿಕರಿಗೆ ಸರಿಯಾಗಿ ನೀರು ಬರ್ತಿತ್ತು. ಆದರೆ ಇವತ್ತು 8 ದಿವಸ 10 ದಿವಸಕ್ಕೆ ಕೂಡ ನೀರು ಬರ್ತಾ ಇಲ್ಲ. ಸಾರ್ವಜನಿಕರಿಗೆ ಬೇಸ್ ಮಾಡ್ಕೊಳ್ಳೋಕೆ ಕೂಡ ನೀರಿಲ್ಲ. ಎಷ್ಟೋ ನಮ್ಮ ಮಹಾನಗರ ಪಾಲಿಕೆ ಕಮಿಷನರ್, ಉತ್ತಮವಾದ ಕಮಿಷನರ್ ಅವರು ಕೂಡ LNT ಅಧಿಕಾರಿಗಳು ಅವ್ರ ಮಾತು ಕೇಳ್ತಾ ಇಲ್ಲ. KUDFC ಅಧಿಕಾರಿಗಳ ಮಾತು LNT ಅವ್ರು ಕೇಳ್ತಾ ಇಲ್ಲ. ಅಂದ್ರೆ ಚರ್ಮ ದಪ್ಪಾಗಿತ್ತು ಅವರು. ಹೀಗಾದ್ರೆ ಕುಡಿಯೋ ನೀರು ನಾವು ಕಾರ್ಪೊರೇಟರ್ ಪಬ್ಲಿಕ್ ಕೊಡೋದು ಹೆಂಗೆ ನೀರು? ಎಷ್ಟು ಸಲ ಹೇಳಿದ್ರು ಕೊಡೋದಿಲ್ಲ, ಕೊಡ್ತಾ ಇಲ್ಲ ಅವರು. ಬರುವಂಥ ದಿನಗಳಲ್ಲಿ ಇವತ್ತು ಯಾವುದೇ ಪರಿಸ್ಥಿತಿ ಜಿಲ್ಲಾ ಉಸ್ತುವಾರಿ ಮಂತ್ರಿ ಇರಬೇಕು, ಜಿಲ್ಲಾಧಿಕಾರಿ ಬಂದು ಜವಾಬ್ದಾರಿ ತಗೋಬೇಕು. ಸಾರ್ವಜನಿಕ ನೀರು ಕೊಟ್ಟಾಗ ಮಾತ್ರ ನಾವು ಇಲ್ಲಿ ಕಾರ್ಪೊರೇಟರ್ಸ್ ಹೇಳ್ತೇವೆ. ಇಲ್ಲಿ ಕೂತಂತ ಕಾರ್ಪೊರೇಟರ್ಸು, ಕಾಂಗ್ರೆಸ್, JDS, BJP ಎಲ್ಲ ಜನರು ಕೂತೇವೆ ನಾವು. ಅದಕ್ಕೆ ನೀರು ಕೊಡೋ ಮಟ್ಟ ನಾವು ಹೇಳೋದಿಲ್ಲ. ಜಿಲ್ಲಾಧಿಕಾರಿಗಳು ಜಿಲ್ಲಾ ಉಸ್ತುವಾರಿ ಮಾಡಿಬಿಟ್ರೆ ನಾವು ಹೇಳೋದಿಲ್ಲ. ಈ ಅಧಿಕಾರಿಗಳನ್ನ ಬೀಗ ಹಾಕಿದ್ರ ಹೌದು, ಮತ್ತೆ ಅವ್ರನ್ನ ಮಾತು ಕೇಳ್ತಾ ಇಲ್ಲ. ಎವ್ರಿ ಡೇ ಪಬ್ಲಿಕ್ ಫೋನ್ ಹಚ್ಚಿದ್ರೆ LNT ಅಧಿಕಾರಿ ಫೋನ್ ಎತ್ತುದಿಲ್ಲ, ಕಾರ್ಪೊರೇಟರ್ ಫೋನ್ ಹಚ್ಚಿದ್ರೆ ಫೋನ್ ಎತ್ತುದಿಲ್ಲ. ಅದಕ್ಕೆ ಅವ್ರು ನಾವು ಕೂಡ ಕೇಳಿಲ್ಲ. ಸಾರ್ವಜನಿಕ ನೀರು ಕೊಡೋ ಮಟ್ಟ ನಾವು ಹೇಳುದಿಲ್ಲ, ಯಾವುದೇ ಪರಿಸ್ಥಿತಿ ಹೇಳುದಿಲ್ಲ. ಇದೇ ನಿರಂತರವಾಗಿ ದಂಡ ಇರುತ್ತಾ? ಮತ್ತೆ ಹೌದು, ನಿರಂತರವಾಗಿರ್ತದೆ. ನಮಗೆ ನಿಜವಾದ ಭರವಸೆ ಕೊಟ್ಟು ಪಬ್ಲಿಕ್ ನೀರು ಕೊಡೋ ಮಟ್ಟ ನಾವು ಹೇಳುದಿಲ್ಲ, ಯಾವುದೇ ಪರಿಸ್ಥಿತಿ ನೀರು ಹೇಳುದಿಲ್ಲ. ಯಾವ ರೀತಿ ಮತ್ತೆ ತೊಂದರೆ ಆಗ್ತದೆ LNT ಕಂಪನಿ? ಯಾವ ರೀತಿ ನಿಮಗೆ ತೊಂದರೆ ಮಾಡ್ತಾರೆ? 27ನೇ ತಾರೀಕು ಅವರು ಒಂದು ಗಡುವು ಕೊಟ್ಟಿದ್ರು. 27ನೇ ತಾರೀಕು ಹುಬ್ಬಳ್ಳಿ ಧಾರವಾಡಗೆ ಸಂಪೂರ್ಣವಾಗಿ ನಾವು 3 ದಿವಸಕ್ಕೊಮ್ಮೆ ನೀರು ಕೊಡ್ತೀವಿ ಅಂತೇಳಿ. ಈಗ ನಾ ಹೇಳ್ತೀನಿ 2027 ಮಾರ್ಚ್ 27ಕ್ಕೂ ಇವ್ರು ನೀರು ಕೊಡಲ್ಲ. ಸೊ ಆ ಪರಿಸ್ಥಿತಿ ಆಗೈತಿ. ಎಲ್ಲ ಅನುಕೂಲ ಮಾಡಿಕೊಟ್ಟಂಥ ನಮ್ಮ ಕಮಿಷನರ್ ಅವರು, KDFC ಅವರು, ಇವ್ರ ಮಾತ್ರ ಕೇಳತ್ತಿಲ್ಲ. ಈ ಜನರಿಗೆ ನಾವು ದಿನ ಮನೆಗೆ ಬರ್ತಾರೆ, ನಮ್ಮ ಕಲ್ಲು ತೊಗೊಂಡು ಹೊಡೆದು ಒಂದೇ ಬಾಕಿ ಹೇಳ್ತೈತಿ. ಯಾಕಂದ್ರೆ ಜನರಿಗೆ ಎಷ್ಟಂತ ಉತ್ತರ ಕೊಡ್ಬೇಕು ನಾವು? ಇವತ್ತು ನಾಳೆ ಬರ್ತೈತಿ, ನಾಡ್ದು ಬರ್ತೈತಿ, ನಾಡ್ದು ಬರ್ತೈತಿ, ಹೇಳಿ ಸಾಕಾಗೈತಿ. ಎಲ್ಲರೂ ಒಬ್ಬರದೆಲ್ಲ ಎಲ್ಲ ಮಹಿಳೆಯರಿಗೂ ಇದೋ ಒಂದೇ ಸಮಸ್ಯೆ ಆಗೈತಿ. ಜನರಿಗೆ ನಾವು ಉತ್ತರ ಕೊಡೋಕ್ಕಾಗ್ತಿಲ್ಲ. ಜನರು ಸರಿಯಾಗಿ ನೀರು ಕೊಡಂತ, ಜನರು ಸರಿಯಾಗಿ ನೀರು ಕೊಡೋಂಗಿಲ್ಲ ಅಂತ ಇಂಥ ಅಧಿಕಾರಿಗಳು ಎದಕ್ಕೆ ಬೇಕು? ಅದ್ರ ಸಂಬಂಧ ಇವತ್ತು ಇಡೀ ದಿವಸ ಅವ್ರ ಒಳಗೆ ಬೀಗ ಹಾಕಿ ಕುಂತೀವಿ. ನಮಗೆ ನೀರು ಕೊಡೋ ಮಠ, ಈಗಿಂದೀಗಲೇ ನೀರು ಕೊಡೋ ಮಠ ನಾವು ಇಲ್ಲಿಂದ ಹೇಳಂಗಿಲ್ಲ. ಸರ್ಕಾರ ಮತ್ತು ವರ್ಲ್ಡ್ ಬ್ಯಾಂಕ್ ಕೂಡ ದುಡ್ಡು ಕೊಟ್ಟೈತೆ ಇವ್ರಿಗೆ, ಆದರೆ ಕೆಲಸ ಮಾಡಕ್ಕೆ ತಯಾರಿಲ್ಲ ಇವರು. ಯಾರೋ ಸಾರ್ವಜನಿಕ ಫೋನ್ ಹಚ್ಚಿರೋ LNT ವಾಲ್ಮನ್ ಹಿಡ್ಕೊಂಡು ಯಾರು ಕೂಡ ಫೋನ್ ಎತ್ತುದಿಲ್ಲ. ಆ ಪಾಪ ವಾಲ್ಮನ್ಸ್ ಕೆಲಸ ಮಾಡ್ತಾರ, ಮ್ಯಾಗಿನ ಅಧಿಕಾರಿ ಅವ್ರನ್ನ ತೆಗೆದು ಹಾಕ್ತಾರ. ಕಾರ್ಪೊರೇಟರ್ಸ್ ಫೋನ್ ಎತ್ತಿದ್ರೆ LNT ಅಧಿಕಾರಿಗಳು ಫೋನ್ ಎತ್ತುದಿಲ್ಲ. ನಾವು ಮತ್ತು ಸಾರ್ವಜನಿಕರಿಗೆ ಅಧಿಕಾರಿ ಕಾರ್ಪೊರೇಟರ್ಸ್ ಏನು ಹೇಳ್ಬೇಕು? ಇವತ್ತು ಮಹಿಳಾ ಕಾರ್ಪೊರೇಟರ್ಸ್ ಅಳಕತ್ತಾರ, ಬೆಳಗ್ಗೆ ನಮಗೆ ಸಾರ್ವಜನಿಕರು ಭಯಕತ್ತಾರ ಅಂತೇಳಿ ಏನು ಮಾಡಬೇಕು? ಅದಕ್ಕಾಗಿ ನಮ್ಮ ಮಹಾನಗರ ಪಾಲಿಕೆ ಕಮಿಷನರ್ ಒಳ್ಳೆ ಉತ್ತಮವಾದ ಕಮಿಷನರ್ ಕೂಡ ಅದಾರ, KUDC ಅಧಿಕಾರಿಗಳಿದಾರ. ಅವ್ರ ಮಾತು ಕೂಡ ಕೇಳ್ತಾರೆ. ಅಂದ್ರೆ ಜಿಲ್ಲಾಧಿಕಾರಿ ಎಂಟ್ರಿಫೇರ್ ಆಗಬೇಕು, ಜಿಲ್ಲಾ ಉಸ್ತುವಾರಿ ಮಂತ್ರಿ ಎಂಟ್ರಿಫೇರ್ ಆಗಬೇಕು, ಬಂದಿದ್ದ ಸಮಸ್ಯೆ ಬಗೆಹರಿಸೋಟ ನಾವು ಹೇಳೋದಿಲ್ಲ, ಯಾವುದೇ ಪರಿಚಯ ಹೇಳೋದಿಲ್ಲ. ನಾವು ಮೊದಲೇ ಬಾರಿಯಾಗಿ ನಾವು ಮಹಿಳಾ ಕಾರ್ಪೊರೇಟರ್ ಆಗಿದ್ದೀವಿ. ನಾವು ಮೊದಲು ಜನಕ್ಕೆ ಬಂದು ಹೇಳಿದ್ದೆ, ನಾವು ಮೊದಲು ಕುಡಿಯೋ ನೀರು ಕೊಡ್ತೇವೆ ಅಂತ ಹೇಳಿದ್ವಿ. ಬಟ್ ನಾವು ಈಗ 4 ವರ್ಷದ ನಮ್ದು ಅವಧಿ ಮುಗಿದ್ರೂ ಇನ್ನೂ ಮಟ್ಟ ಒಂದು ಹನಿ ನೀರು ಕೊಡತ್ತಿಲ್ಲ. ಏರಿಯಾದಾಗ ನಾವೇನಾಗೈತಿಪ್ಪ ಅಂದ್ರೆ ಅವರೆಲ್ಲ ಜನ ನೀರು ಕೇಳಕ್ಕೆ ಬಂದ್ರೆ ಅವ್ರ ಪ್ರೆಷರ್ಗೆ ನಾವೇನಾಗೈತಿ ಮನೆ ಬಿಟ್ಟು ಹೋಗೋಂಥ ಪರಿಸ್ಥಿತಿ ಬಂದೈತಿ. ಜನ ಬಂದ್ರೆ ನಮ್ಗೆ ನೀರು ಕೊಡೋಕ್ಕಾಗಿಲ್ಲ ಅಂದ್ರೆ ಮತ್ತೆ ಏನು ಮಾಡ್ಬೇಕು ರೀ? ಟೈಮ್ ಇಲ್ಲ, ಹಗಲಿ ರಾತ್ರಿ ಅನ್ನಂಗಿಲ್ಲ. ಎನಿ ಟೈಮ್ ಬಂದ್ರೆ ನಮಗೆ ಪಬ್ಲಿಕ್ ಸಿಕ್ಕಾಪಟ್ಟೆ ಟಾರ್ಚರ್ ಕೊಡತ್ತಾರ. ಹಾಗಾಗಿ ನಾವು LNT ಕಂಪನಿ ವಿರುದ್ಧ ನಾವು ಒಂದು ಉಗ್ರವಾದ ಹೋರಾಟನ ಮಾಡ್ತೀವಿ. ನಾವು ಹೇಳಿ ಟೈಮ್ಗೆ ಅವ್ರು ನೀರು ಕೊಟ್ಟಿಲ್ಲ, ಅವ್ರ ಅಧಿಕಾರಿಗಳು ಯಾರೂ ಸರಿ ಇಲ್ಲ. ನಮ್ಮ ಕಮಿಷನರ್ಗೂ ಬೆಲೆ ಕೊಡತ್ತಿಲ್ಲ, KUDC MD ಅವ್ರಿಗೆ ಬೆಲೆ ಕೊಡತ್ತಿಲ್ಲ. ಹಾಗಾಗಿ ಅವ್ರು ನಮ್ದು ಮಾತಿಗೆ ಮತ್ತು ಸ್ಪಂದನೆ ಕೊಡಬೇಕು. ಇಲ್ಲ ಅಂತಂದ್ರೆ ನಾವು ಉಗ್ರವಾದ ಹೋರಾಟವನ್ನು ಮಾಡೋಕ್ಕೆ ತಯಾರಿದ್ದೀವಿ ನಾವೆಲ್ಲ. ಏನು ಮಹಾನಗರ ಪಾಲಿಕೆ ಸದಸ್ಯರು ಹೇಳುವ ಪ್ರಕಾರ JDS ಆಗಿರಬಹುದು, ಕಾಂಗ್ರೆಸ್ ಆಗಿರಬಹುದು, ಮತ್ತು ಎಲ್ಲರೂ ಕೂಡ ಇವತ್ತು ಸಾರ್ವಜನಿಕರಿಗೆ ಉತ್ತರ ಕೊಡುವುದೇ ನಮಗೆ ಒಂದು ದೊಡ್ಡ ಆತಂಕ ಆಗಿರುವಂಥದ್ದು. ಹೀಗಾಗಿ ನಾವು ಏನು
ಏನು ಮಹಾನಗರ ಪಾಲಿಕೆ ಆವರಣದ ಒಳಗಡೆನೆ ಬಂದು ಅಧಿಕಾರಿಗಳನ್ನ ಒಳಗೆ ಬೀಗ ಹಾಕಿ ಅವರಿಗೆ ತಕ್ಕ ಪಾಠವನ್ನ ಕಲಿಸ್ತಾ ಇರುವಂತದ್ದು. ಡಿಸಿ ಮತ್ತು ಉಸ್ತುವಾರಿ ಸಚಿವರು ಬರುವವರೆಗೂ ನಾವು ಈ ಹೋರಾಟವನ್ನ ಕೈ ಬಿಡೋದಿಲ್ಲ ಅನ್ನುವಂಥದ್ದು. ಈಗ ಸ್ವತಃ ಏನು ಮಾಜಿ ಮಹಾಪೌರ ಆದಂತ ಶಿವಹಿರೇಮಠ ಅವರು ಸ್ಪಷ್ಟವಾಗಿ ಉತ್ತರವನ್ನು ಕೊಟ್ಟಿರುವಂತದ್ದು. ಕ್ಯಾಮ್ರಾ ಪರ್ಸನ್ ಸುಪ್ರಿ ಜೊತೆ ಜಾಫರ್ ನದಾಬ್, ಕ್ರಾಂತಿ ಸಮಾಚಾರ, ಧಾರವಾಡ.